ಕೆಲವರು ಕಷ್ಟಪಡದೇನೆ, ಕೆಲವರು ಅತಿ ಕಡಿಮೆ ವಯಸ್ಸಿಗೆನೆ ನೇಮು ಫೇಮು ಎಲ್ಲ ಪಡ್ಕೊಂಡು ಬಿಟ್ರೆ ಎರಡು ತಲೆಗೆ ಕೊಂಬಂದು ಬಿಡುತ್ತಾ, ಅಥವಾ ಅಹಂಕಾರ ದುರಹಂಕಾರ ಎಲ್ಲವೂ ಕೂಡ ಒಗ್ಗೂಡಿಸ್ಕೊಂಡು ಬಂದುಬಿಡುತ್ತಾ? ಅತಿಯಾದಂಥ ಅಹಂಕಾರ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಈ ಮೇಡಮ್ಗೆ ಕನ್ನಡ ಭಾಷೆದ ಬಗ್ಗೆ ಅಭಿಮಾನ ಇದ್ದಂಗಿಲ್ಲ, ಕರ್ನಾಟಕದ ಬಗ್ಗೆ ಅಭಿಮಾನ ಇದ್ದಂಗಿಲ್ಲ, ಕನ್ನಡ ಚಿತ್ರೋದ್ಯಮದ ಬಗ್ಗೆ ಅಭಿಮಾನ ಇದ್ದಂಗಿಲ್ಲ. ನಾನು ಕನ್ನಡ ಚಿತ್ರದಿಂದ ಬಂದಿಲ್ಲ, ಮುಂಬೈಯಿಂದ ಬಂದಿದ್ದೀನಿ ಅನ್ನುವಂಥ ಮಾತು ದುರಹಂಕಾರ. ಅದರ ಜೊತೆಗೆ ಕನ್ನಡ ಭಾಷೆ ವಿಚಾರದಲ್ಲಿ ಎಲ್ಲೋ ಕಳೆದಾಗ ಅವತ್ತು ಕೂಡ ದುರಹಂಕಾರ. ಅದಾದ ನಂತರ ಇವಾಗ ಇತಿಹಾಸದ ಬಗ್ಗೆ ಅರಿವಿಲ್ಲ, ಕನ್ನಡ ನೆಲದ ಇತಿಹಾಸದ ಬಗ್ಗೆ ತಿಳುವಳಿಕೆ ಇಲ್ಲ, ಬಾಯಿಗೆ ಬಂದಂಗೆ ಮಾತಾಡೋದು. ಯಾಕೆ ಮೇಲೇರ್ ಕೂತಿದಾರಲ್ಲ, ಎಲ್ಲೋ ಒಮ್ಮೆ ಬಂದಿದೆಯಲ್ಲ ಚಿಕ್ಕ ವಯಸ್ಸಲ್ಲಿ, ಅದಕ್ಕೆ ಈ ರೀತಿಯಾಗಿ ಆಡ್ತಾ ಇರೋದು. ಯಾಕೆ ಹಿಂಗೆ ಹೇಳ್ತಾ ಇದ್ದೀವಿ? ಸ್ಟೋರಿ ನೋಡಿ ನೀವು ಹಾಗೆ ಹೇಳ್ತೀರಾ. ಕಾಂಟ್ರವರ್ಸಿ ಕ್ವೀನ್ ರಶ್ಮಿಕಾ ಮತ್ತೊಂದು ಎಡವಟ್ಟು, ಮತ್ತೆ ವಿವಾದ ಎಳೆದುಕೊಂಡ ನ್ಯಾಷನಲ್ ಕ್ರಶ್. ನಾನೇ ನನ್ನಿಂದಲೇ ನಾನೊಬ್ಬಳೆ, ರಶ್ಮಿಕಾ ಅವಾಂತರ. ನ್ಯಾಷನಲ್ ಕ್ರಶ್ ರಶ್ಮಿಕಾ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡುವ ಮೂಲಕ ಸ್ಯಾಂಡಲ್ವುಡ್, ಟಾಲಿವುಡ್, ಬಾಲಿವುಡ್ನಲ್ಲೂ ಖ್ಯಾತಿ ಪಡೆದಿದ್ದಾರೆ. ಹಾಗೆಯೇ ಕೊಡಗು ಮೂಲದ ರಶ್ಮಿಕಾ ಮಂದಣ್ಣ ಕಾಂಟ್ರವರ್ಸಿ ಕ್ವೀನ್ ಆಗಿಯೂ ಗುರುತಿಸಿಕೊಂಡಿದ್ದಾರೆ. ಆಗಾಗ ಕೆಲವು ಹೇಳಿಕೆಗಳಿಂದ ವಿವಾದಕ್ಕೀಡಾಗುವ ರಶ್ಮಿಕಾ ಇದೀಗ ಮತ್ತೊಂದು ಹೇಳಿಕೆ ನೀಡಿ ವಿವಾದ ಹುಟ್ಟುಹಾಕಿದ್ದಾರೆ. ಈ ಹೇಳಿಕೆ ಚಿತ್ರರಂಗದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಕನ್ನಡಿಗರ ವಿಚಾರದಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಯಾಕೆ ಅಷ್ಟೊಂದು ಅಸೂಕ್ಷ್ಮತೆ ಪ್ರದರ್ಶಿಸುತ್ತಿದ್ದಾರೋ ಗೊತ್ತಿಲ್ಲ. ಪದೇ ಪದೇ ಕನ್ನಡಿಗರನ್ನು ಕೆಣಕ್ತಿದ್ದಾರೆ. ಈ ಬಾರಿ ತಮ್ಮದೇ ಕಮ್ಯುನಿಟಿಯ ಇತಿಹಾಸವನ್ನ ತಿರುಚುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಸಹಜವಾಗಿಯೇ ಇದು ಆಕ್ರೋಶಕ್ಕೆ ಕಾರಣವಾಗಿದೆ. ನೆಟ್ಟಿಗರಂತೂ ರಶ್ಮಿಕಾಗೆ ಇತಿಹಾಸದ ಪಾಠವನ್ನ ಮಾಡ್ತಿದ್ದಾರೆ. ಸುಳ್ಳು ಹೇಳದಿರು ನಾಲಿಗೆ, ನಿನ್ನ ನೀಚ ಬುದ್ಧಿ ಬಿಡು ನಾಲಿಗೆ ಅಂತ ಹೊಸ ಕವಿತೆ ಕಟ್ಟಿ ಕಾಮೆಂಟ್ ಮಾಡ್ತಿದ್ದಾರೆ. ರಶ್ಮಿಕಾಗೆ ನಿಜವಾಗಿಯೂ ಇತಿಹಾಸದ ಪ್ರಜ್ಞೆ ಇಲ್ಲವಾ, ಅಥವಾ ಪ್ರಚಾರಕ್ಕಾಗಿ ಈ ರೀತಿ ಮಾಡ್ತಿದ್ದಾರಾ ಅಂತ ಸ್ವತಃ ಅವರ ಅಭಿಮಾನಿಗಳೇ ಕೇಳಿದ್ದಾರೆ. ಸಂದರ್ಶನವೊಂದರಲ್ಲಿ ಮಾತನಾಡಿರುವ ರಶ್ಮಿಕಾ ಮಂದಣ್ಣ, ಕೊಡವ ಕಮ್ಯುನಿಟಿಯಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ಇದು ಯಾವ ರೀತಿಯಲ್ಲಿ ಅಂತ ರಶ್ಮಿಕಾ ವಿವರಿಸಿಲ್ಲ. ಹಾಗಾಗಿ ರಶ್ಮಿಕಾರನ್ನೇ ಹಲವರು ಈ ರೀತಿ ಪ್ರಶ್ನೆ ಮಾಡಿದ್ದಾರೆ. 50 ವರ್ಷಗಳ ಹಿಂದೆಯೇ ರಶ್ಮಿಕಾ ಸಿನಿಮಾ ರಂಗಕ್ಕೆ ಬಂದಿದ್ದ ಅಂತ ಕೆಲವರು ತಿರುಗೇಟ್ ಕೊಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣ ಹುಟ್ಟೋಕ್ಕಿಂತ ಮುಂಚೆಯೇ ಸಿನಿಮಾ ರಂಗಕ್ಕೆ ಬಂದ ಕೊಡಗಿನ ಬೆಡಗಿಯರ ಯಾದಿಯನ್ನೇ ಕೆಲವರು ಕೊಟ್ಟಿದ್ದಾರೆ. ರಶ್ಮಿಕಾ ಪ್ರಚಾರಕ್ಕೆ ಈ ರೀತಿ ಮಾಡ್ತಾರೆ ಅನ್ನೋದು ಶುದ್ಧ ಸುಳ್ಳು. ಅವರಿಗೆ ಪ್ರಚಾರದ ಅಗತ್ಯವಿಲ್ಲ. ಹಾಗಾದ್ರೆ ಈ ರೀತಿ ಸುಳ್ಳು ಹೇಳೋದು ಯಾಕೆ ಅನ್ನುವ ಪ್ರಶ್ನೆ ಉದ್ಭವಿಸಿದೆ. ರಶ್ಮಿಕಾ ಮಂದಣ್ಣ ಸಿನಿಮಾ ರಂಗಕ್ಕೆ ಬಂದು ಕೇವಲ 9 ವರ್ಷ. ಆದ್ರೆ 30 ವರ್ಷಗಳ ಹಿಂದೆಯೇ ನಟಿ ಪ್ರೇಮ ಸಿನಿಮಾ ರಂಗಕ್ಕೆ ಬಂದಾಗಿದೆ. 22 ವರ್ಷಗಳ ಹಿಂದೆಯೇ ಡೈಸಿ ಬೋಪಣ್ಣ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡಿಯಾಗಿದೆ. ನಿಧಿ ಸುಬ್ಬಯ್ಯ, ಹರ್ಷಿಕಾ ಪೂಣಚ್ಚ, ಶುಭ್ರಾ ಅಯ್ಯಪ್ಪ, ಶ್ವೇತಾ ಚಂಗಪ್ಪ, ತನಿಷಾ ಕುಪ್ಪಂಡ ಹೀಗೆ ಸಾಲು ನಟಿಯರು ರಶ್ಮಿಕಾ ಮಂದಣ್ಣಗಿಂತ ಮುಂಚೆಯೇ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಜೊತೆಗೆ ಕನ್ನಡವೂ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಹಾಗೂ ಹಿಂದಿ ಚಿತ್ರಗಳಲ್ಲೂ ಇವರು ನಟಿಸಿದ್ದಾರೆ. ಇದ್ಯಾವುದು ರಶ್ಮಿಕಾಗೆ ಗೊತ್ತಿಲ್ವಾ? ರಶ್ಮಿಕಾ ಹೇಳಿಕೆ ವಿವಾದ ಅಂತ ಹೇಳಲ್ಲ, ಬೈ ಮಿಸ್ ಆಗಿ ಹೇಳಿರ್ಬೇಕು, ಕ್ಷಮಿಸಿ ಬಿಡೋಣ. ರಶ್ಮಿಕಾ ಮಂದಣ್ಣ ವಿವಾದಾತ್ಮಕ ಹೇಳಿಕೆ ಕುರಿತು ನಟಿ ಹರ್ಷಿಕಾ ಪೂಣಚ್ಚ ಪ್ರತಿಕ್ರಿಯಿಸಿದ್ದಾರೆ. ರಶ್ಮಿಕಾ ಹೇಳಿಕೆಯನ್ನ ವಿವಾದ ಅಂತ ಹೇಳಲ್ಲ, ಅವರು ಗೊತ್ತಿಲ್ಲದೆ ಬೈ ಮಿಸ್ ಆಗಿ ಹೇಳಿರ್ಬೇಕು, ಕ್ಷಮಿಸ್ಬಿಡೋಣ. ರಶ್ಮಿಕಾ ಮಂದಣ್ಣ ಬಗ್ಗೆ ನೆಗೆಟಿವ್ ಮಾತಾಡೋದು ಬೇಡ, ನಾನಂತೂ ರಶ್ಮಿಕಾ ಅವರ ಬಗ್ಗೆ ನೆಗೆಟಿವ್ ಮಾತಾಡಲ್ಲ ಅಂತ ತಿಳಿಸಿದ್ದಾರೆ. ನಮ್ಮ ಕೊಡವ ಸಮುದಾಯ ಸಣ್ಣ ಸಮುದಾಯ, ಆದ್ರೆ ಎಲ್ಲಾ ರಂಗದಲ್ಲೂ ನಮ್ಮ ಸಮುದಾಯದವರಿದ್ದಾರೆ. ಸೈನ್ಯ, ಸಿನಿಮಾ, ರಾಜಕೀಯ ಎಲ್ಲ ರಂಗದಲ್ಲೂ ನಮ್ಮ ಸಮುದಾಯದವರಿದ್ದಾರೆ. ಕೊಡವರಲ್ಲಿ ಗಂಡು ಹೆಣ್ಣು ಎನ್ನುವ ಭೇದವಿಲ್ಲ ಎಂದು ಹರ್ಷಿಕಾ ಹೇಳಿದ್ದಾರೆ. ನೀವು ಗಮನಿಸಿದಿರಿ ಅನ್ಸುತ್ತೆ ಅವರ ಹೇಳಿಕೆಯನ್ನ ನೋಡಿದ ನಂತರ ನಿಮ್ಗೆ ಏನು ಅನಿಸ್ತು? ಮೊದಲಿಗೆ ನನ್ನ ಪ್ರಕಾರ ನಾನು ಆಗ್ಲಿಂದ ಅದೇ ಹೇಳ್ಕೊಂಡು ಬಂದೆ. ಏನಂದ್ರೆ ರಶ್ಮಿಕಾ ಮಂದಣ್ಣ ಅನ್ನೋ ಹೆಸರು ಇಡೀ ವಿದೇಶಗಳಲ್ಲಿ ಪಾಪ್ಯುಲರ್ ಆಗಿಬಿಟ್ಟಿದೆ. ತುಂಬ ಒಳ್ಳೆ ಹೆಸರು ಮಾಡಿದ್ದಾರೆ. ಒಂದು ಹೆಣ್ಣು ಮಗು, ನಮ್ಮ ಕೊಡವ ಕಮ್ಯುನಿಟಿಯ ಹೆಣ್ಣು ಮಗು, ನಮ್ಮ ಕೊಡಗಿನಲ್ಲಿ ಹುಟ್ಟಿ ಬೆಳೆದಂಥ ಒಂದು ಹೆಣ್ಣು ಮಗು ಈ ಮಟ್ಟಕ್ಕೆ ಹೆಸರು ಮಾಡಿರೋದು ನನಗೆ ತುಂಬ ಹೆಮ್ಮೆ ಇದೆ. ಸ್ಪೆಷಲಿ ಆ್ಯಂಡ್ ಅವರು ನಮ್ಮ ಕಮ್ಯುನಿಟಿಯವರು ಅಂತ ಹೇಳ್ಕೊಳ್ಳೋಕ್ಕೆ ಇನ್ನೂ ತುಂಬ ಹೆಮ್ಮೆ ಇದೆ. ಈ ಒಂದು ವಿವಾದ ಏನಿದೆ, ವಿವಾದ ಅಂತ ನಾನು ಹೇಳಲ್ಲ, ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿರೋಂಥ ಮಾತು, ನನ್ನ ಪ್ರಕಾರ ಅವರು ಹೇಳಕ್ಕೆ ಏನು ಹೊರಟಿರೋದು ಅಂತ ಹೇಳಿದ್ರೆ, ನಾನು ಈ ಸಮಯದಲ್ಲಿ ಈಗ ಏನು ತೆಲುಗು ಇಂಡಸ್ಟ್ರಿ ಆಗಲಿ, ಹಿಂದಿ ಇಂಡಸ್ಟ್ರಿಯಲ್ಲಾಗಲಿ ಈಗ ಹೆಸರು ಮಾಡಿರೋಂಥ ನಟಿಯರಲ್ಲಿ ನಾನು ಮೊದಲು ಅಂತ ಹೇಳಿರ್ಬೋದೇನೋ. ಈಗ ಈ ಸಮಯದಲ್ಲಿ ನಂಬರ್ 1 ನಾನು ಅನ್ನೋ ರೀತಿಯಲ್ಲಿ ಹೇಳಕ್ಕೆ ಬೇಜಾರು ಅನಿಸ್ತಾ ಇಲ್ವಾ ಅಂತ? ಯಾಕಂದ್ರೆ ನೀವು ಅವ್ರಿಗಿಂತ ಮೊದಲೇ ಬಂದ್ರಿ, ತುಂಬಾ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರಿ,
ನಿಮ್ಗೇನು ನೋಡಿದ್ರ ನಾವೆಲ್ಲ ಮೊದಲು ಬಂದಿದ್ವಿ, ಈಗಲೂ ನಾನೇ ಫಸ್ಟ್ ಅನ್ನೋ ಥರ ಮಾತಾಡ್ತೀವಿ. ಅವ್ರು ಹೇಳಿರೋ ಅರ್ಥ ಆ ಥರ ಇಲ್ವೇನೋ. ನಾನು ಹೇಳ್ತಿರೋದು ತೆಲುಗು ಮತ್ತೆ ಹಿಂದಿಯಲ್ಲಿ ನಾನು ಹೆಸರು ಮಾಡ್ತಿದ್ದೀನಿ ಪ್ರೆಸೆಂಟ್ ಅಂತ ಆ ಅರ್ಥದಲ್ಲಿ ಹೇಳಿರ್ಬೋದು. ಅದೆಲ್ಲ ಒಂದ್ ಕಡೆ ತಿತ್ಕೊಳ್ಳಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಯಾರೇ ಆಗ್ಲಿ ಜನರ ಮನ್ಸಿಗೆ ನೋಯಿಸಬಾರ್ದು, ಬೇಜಾರಾಗುತ್ತೆ ಯಾರಿಗೇ ಆಗ್ಲಿ. ಯಾಕಂದ್ರೆ ಎಸ್ಪೆಷಲಿ ನಮ್ಮ ಕೊಡವ ಕಮ್ಯುನಿಟಿ ಆಗಲಿ, ನಮ್ಮ ಕರ್ನಾಟಕದ ಜನ ಆಗಲಿ, ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಾನೆ ಬರ್ತಿದ್ದಾರೆ. ಅವ್ರಿಗೆ ಯಾರಾದರೂ ಇಷ್ಟ ಆದ್ರ ಅವ್ರಿಗೆ ಏನು ಬೇಕಾದರೂ ಮಾಡ್ತಾರೆ ಅವರು, ಆ ಥರ ನಮ್ಮ ಜನ. ಸೊ ನಮ್ಮ ಜನ ಆ ಥರ ಇರಬೇಕಾದ್ರೆ ಆ ಪ್ರೀತಿನ ಜಾಸ್ತಿ ಉಪಯೋಗಿಸ್ಕೋಬೇಕು ಅಂತ ನನಗನ್ಸುತ್ತೆ. ಅದನ್ನು ಉಲ್ಟಾ ಮಾಡ್ಕೊಳ್ಳೋದು ಬೇಡ ಅಂತ ನನಗನ್ಸುತ್ತೆ. ಮಾತಾಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಲಿ. ಬಟ್ ಈ ಒಂದು ವಿಚಾರದಲ್ಲಿ ನನಗನ್ಸಿದ್ದು ಈ ಥರ ಅರ್ಥದಲ್ಲಿ ಹೇಳಿರ್ಬೋದು, ಏನಂದರೆ ಈ ಪ್ರೆಸೆಂಟ್ಲಿ ನಾನು ಚೆನ್ನಾಗಿ ಮಾಡ್ತಾ ಇದ್ದೀನಿ ಅನ್ನೋದು. ರಶ್ಮಿಕಾ ಕಾಂಟ್ರವರ್ಸಿ ಇದೆ ಮೊದಲಲ್ಲ. ಹೈದರಾಬಾದ್ ಮೂಲದವಳು ಎಂದಿದ್ದ ರಶ್ಮಿಕಾ ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡ್ತಿರೋದು ಇದೇನ್ ಮೊದಲಲ್ಲ. ಈ ಹಿಂದೆಯೂ ರಶ್ಮಿಕಾ ಇಂತಹ ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ. ಸಿನಿಮಾ ಈವೆಂಟ್ ಒಂದರಲ್ಲಿ ಮಾತನಾಡುತ್ತಾ ನಾನು ಹೈದರಾಬಾದ್ ಮೂಲದವಳು ಅಂತ ಭಾಷಣ ಮಾಡಿ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದ್ರು. ಅದಕ್ಕೂ ಮುನ್ನ ತಾನು ಹುಟ್ಟಿದ್ದು ಚೆನ್ನೈನಲ್ಲಿ ಅಂತಾನೂ ಹೇಳಿಕೊಂಡಿದ್ರು. ಕನ್ನಡ ಅಷ್ಟೊಂದು ಚೆನ್ನಾಗಿ ಮಾತಾಡೋಕೆ ಬರಲ್ಲ ಅಂತಾನೂ ಹೇಳಿ ವಿವಾದ ಮಾಡ್ಕೊಂಡಿದ್ರು. ಈಗ ಕೊಡಗಿನಿಂದ ಸಿನಿಮಾ ರಂಗಕ್ಕೆ ಬಂದ ಮೊದಲ ನಟಿ ಅಂತ ಹೇಳಿ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದ್ದಾರೆ. ಒಟ್ನಲ್ಲಿ ಕನ್ನಡ ಸಿನಿಮಾ ರಂಗದಿಂದ ಬೆಳೆದಿರೋ ರಶ್ಮಿಕಾ ಮಂದಣ್ಣ ಕನ್ನಡಿಗ ವಿಚಾರದಲ್ಲಿ ಪದೇ ಪದೇ ವಿವಾದಿತ ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ. ಪ್ರತಿ ಸಲ ವಿವಾದ ಮಾಡಿಕೊಂಡಾಗಲೂ ಕನ್ನಡಿಗರು ಸಖತ್ ತಿರುಗೇಟು ಕೊಟ್ಟಿದ್ದಾರೆ. ಈ ಬಾರಿ ತಮ್ಮದೇ ಕಮ್ಯುನಿಟಿಯ ಕಲಾವಿದೆಯರನ್ನ ಅವಮಾನಿಸಿದ್ದಾರೆ. ಹಾಗಾಗಿ ಕೊಡವ ಸಮುದಾಯ ಈ ವಿವಾದವನ್ನ ಹೇಗೆ ತೆಗೆದುಕೊಳ್ಳುತ್ತದೆ ಅಂತ ಕಾದ್ ನೋಡಬೇಕು. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ. ಇತಿಹಾಸ ಗೊತ್ತಿದ್ರೆ ಮಾತನಾಡಬೇಕು, ಗೊತ್ತಿಲ್ಲ ಅಂತಂದ್ರೆ ನಾನೇ ಅದರಲ್ಲಿ ಇತಿಹಾಸ ಬರೆಯಕ್ಕೆ ಹೊರಟಿದ್ದೀನಿ ಅನ್ನುವಂಥ ಅಹಂಕಾರ ಬೆಳೆಸ್ಕೊಳ್ಬಾರ್ದು. ತಲೆಬಾಗಿ ನಡೆಯುವಂಥ ಕೆಲಸ ಮಾಡಬೇಕು. ಬೆಳೆಯುವಂಥ ಸಂದರ್ಭದಲ್ಲಿ ಬೆಳೆದು ನಿಂತರೂ ಕೂಡ ರಾಜ್ಕುಮಾರ್ ಅವ್ರು ನೋಡಿ ಕಲೀರಿ. ಅವರಷ್ಟು ಆ ದೊಡ್ಡ ಕಲಾವಿದ ಇದ್ರೂ ಕೂಡ ಎಷ್ಟು ಚೆನ್ನಾಗಿ ಇದ್ರು ಅವ್ರಿ. ನೋಡಿದ್ರೇ ಒಂಥರ ಖುಷಿ ಆಗೋದು, ಗೌರವ ಬರೋದು. ನಿಮ್ಮನ್ನು ನೋಡಿದರೆ ಬೈಬೇಕು ಅನ್ಸುತ್ತೆ. ಯಾಕೆ? ನೀವು ಮಾಡುವಂಥ ರೀತಿಗೆ. ಈ ಅರ್ಧಂಬರ್ಧ ಹಾಫ್ ನಾಲೆಜ್ ಈಸ್ ವೆರಿ ಡೇಂಜರಸ್ ಅಂತಾರೆ. ಹಾಗೇನಾ ನೀವು ಅಂತ ಹೇಳಿ ಅರ್ಧಂಬರ್ಧ ತಿಳ್ಕೊಂಬಿಟ್ಟು ಮಾತನಾಡಿದರೆ ಹಿಂಗೆ ಆಗೋದು. ಯಾಕಂದರೆ ಎರಡು ಬಂದುಬಿಟ್ಟಿರ್ತಾವಲ್ಲ ಬೆಳೆದಿದ್ದೀನಿ ಅನ್ನೋದು. ಅದಕ್ಕೆ